ತನಗಾಗಿ ಇರಿಸಿದ ಆಸನದಲ್ಲಿ ಕುಳಿತುಕೊಳ್ಳುವ ಮುನ್ನ ಕೃಷ್ಣನು ನಾರದ ಮತ್ತಿತರ ಋಷಿಗಳು ಬರುತ್ತಿರುವುದನ್ನು ಕಂಡು ಅದನ್ನು ಭೀಷ್ಮನಿಗೆ ತಿಳಿಸಿದನು. ಭೀಷ್ಮನು ಅವರನ್ನೆಲ್ಲ ಗೌರವದಿಂದ ಕರೆತಂದು ಆಸನದಲ್ಲಿ ಕುಳ್ಳಿರಿಸಿದ ಮೇಲೆ ಕೃಷ್ಣನು ಮುಸಿನಗುತ್ತಾ ಕುಳಿತನು. ಅವನ ಇರುವಿಕೆಯಿಂದ ಇಡೀ ಸಭೆ ಶೋಭೆಯನ್ನು ತಂದುಕೊಟ್ಟಿತು. ಎದೆಯ ಮೇಲೆ ಕೌಸ್ತುಭರತ್ನ, ಅವನಿಗೆ ಪ್ರಿಯವಾದ ಹಳದಿ ಪೀತಾಂಬರ, ಇವುಗಳ ನಡುವೆ ಎಳೆ ಬಿಸಿಲು ಬಿದ್ದಿರುವ ನೀಲ ಪರ್ವದಂತೆ ಕೃಷ್ಣನು ಕಾಣಿಸುತ್ತಿದ್ದನು. ಸ್ವಲ್ಪ ಹೊತ್ತು ಗಾಢ ಮೌನ. ಇದ್ದಕ್ಕಿದ್ದಂತೆ ದೂರದ ಮೇಘ ಗರ್ಜನೆಯಂತೆ ಕೃಷ್ಣನ ವಾಣಿ ಮೊಳಗಿತು. ಧೃತರಾಷ್ಟ್ರನನ್ನು ಉದ್ದೇಶಿಸಿ ಕೃಷ್ಣನು, ಕೌರವ ಪಾಂಡವರ ಮಧ್ಯೆ ಶಾಂತಿಯನ್ನು ಸ್ಥಾಪಿಸಿ ಆ ಮೂಲಕ ಬಹುಜನರ ವೀರರ ಸಾವನ್ನು ತಪ್ಪಿಸುವುದಕ್ಕೆಂದು ನಾನು ಹಸ್ತಿನಾಪುರಕ್ಕೆ ಬಂದಿರುವೆನು. ಎಲ್ಲವೂ ನಿನಗೆ ತಿಳಿದಿರುವುದರಿಂದ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಸರಿಯಾದ ಸಮಯದಲ್ಲಿ ನೀನು ಕಾರ್ಯೋನ್ಮುಖನಾದರೆ ಪಾಂಡವ ಕೌರವರಿಬ್ಬರನ್ನೂ ಉಳಿಸಬಹುದು. ಪಾಂಡುವಿನ ಮಕ್ಕಳಲ್ಲಿ ಅಪರಾಧಿಯಾಗಿಸಬೇಡ. ಈ ಶಾಂತಿಯನ್ನು ಸಾಧಿಸಿದರೆ ನಿನ್ನ ಸಮಾನ ಯಾರೂ ಇರುವುದಿಲ್ಲ. ಪಾಂಡವ ಕೌರವರು ನಿನ್ನ ರಕ್ಷಕರಾಗಿ ನಿಲ್ಲುವರು. ಪಾಂಡವರ ಬೆಂಬಲ ಸಿಕ್ಕಿದರೆ ನಿನಗೆ ಯಾರ ಭಯವೂ ಇರದು. ಆಗ ನಿನ್ನ ಸೈನ್ಯದ ಬಲವನ್ನು ಕಲ್ಪಿಸಿಕೊ. ಕುರುವಂಶದ ಅತ್ಯುತ್ತಮ ರಾಜನೆಂದು ನೀನು ಇಹ ಪರಗಳಲ್ಲಿ ಕೀರ್ತಿಯನ್ನು ಪಡೆಯುವೆ. ಈಗಿರುವಂತೆಯೇ ಚಕ್ರಾಧಿಪತಿಯಾಗಿ ಮುಂದುವರಿಯುವೆ. ಯಾರೂ ನಿನ್ನನ್ನು ವಿರೋಧಿಸಲು ಧೈರ್ಯ ಮಾಡಲು ಆಗುವುದಿಲ್ಲ. ಪಾಂಡವರು ನಿನ್ನವರಾದರೆ ನಿನಗೆ ಅವರು ಲೋಕವನ್ನೇ ಗೆದ್ದುಕೊಡುವರು. ಈ ವೈಭವದ ಬದಲಾಗಿ ನೀನು ನಾಶವನ್ನು ಅಪಕೀರ್ತಿಯನ್ನು ಪಡೆಯುತ್ತಿರುವೆ. ಒಂದೇ ಮರದ ಎರಡು ಶಾಖೆಗಳ ನಡುವೆ ಸೀಳನ್ನು ಹೆಚ್ಚಿಸುವುದರಿಂದ ನಿನಗೇನು ಲಾಭ? ಪಾಂಡವರನ್ನು ನಿನ್ನ ಮಕ್ಕಳಿಂದ ಕೊಲ್ಲಿಸುವುದರಿಂದ ನೀನು ಏನನ್ನು ಪಡೆಯುತ್ತೀಯಾ? ನಿನ್ನ ಮಕ್ಕಳೇನೋ ಶೂರರೇ, ಆದರೆ ಪಾಂಡವರೂ ಕೂಡ ಶೂರರು. ದಯವಿಟ್ಟು ಲೋಕನಾಶವನ್ನು ತಪ್ಪಿಸು. ದಾಯಾದಿಗಳ ನಡುವೆ ಯುದ್ಧವನ್ನು ನೆನೆಸಿಕೊಂಡರೆ ನನಗೆ ಮೈ ಚುಮ್ಮೆನಿಸುವುದು. ಇಲ್ಲಿ ನೆರೆದಿರುವ ರಾಜರೆಲ್ಲ ಸಾವಿನ ಹೊಸ್ತಿಲಲ್ಲೇ ನಿಂತಿರುವರು. ಅವರನ್ನೆಲ್ಲ ರಕ್ಷಿಸು. ಲೋಕವನ್ನು ರಕ್ಷಿಸು. ಪಾಂಡವರು ಸಜ್ಜನರು, ನಿನ್ನ ಮೇಲೆ ಪ್ರೀತಿ ಇಟ್ಟುಕೊಂಡಿರುವವರು. ನಿನ್ನ ಮಕ್ಕಳು ಅವರು ಶಾಂತಿಯಿಂದ ಬದುಕಲಿ. ಎಲ್ಲಿ ಅನ್ಯಾಯವು ನ್ಯಾಯವನ್ನು ಮೆಟ್ಟಿರುವುದೋ, ಅಸತ್ಯವು ಸತ್ಯವನ್ನು ಹೊಸಕಿ ಹಾಕಿರುವುದೋ, ಹಿರಿಯರೆನಿಸಿಕೊಂಡವರು ಅದನ್ನು ನೋಡಿಯೂ ಸುಮ್ಮನಿರುವರೋ ಅಂತಹ ಸಭೆಯೇ ಅಲ್ಲ, ಅದೊಂದು ಪಾಪಕೂಪ. ನನ್ನ ಮಾತನ್ನು ಎಚ್ಚರಿಕೆಯಿಂದ ಕೇಳು. ಪಾಂಡವರಿಗೆ ಅವರ ಹಕ್ಕಿನ ರಾಜ್ಯವನ್ನು ಹಿಂತಿರುಗಿಸು. ನಿನಗೆ ಯುಧಿಷ್ಠಿರನ ಸ್ವಭಾವ ಗೊತ್ತು. ಅವನು ಹಿಂದೆ ನಡೆದ ಅನ್ಯಾಯಗಳನ್ನು ನೆನಪಿಟ್ಟುಕೊಂಡಿರುವವನಲ್ಲ. ಅವನು ನಿನಗೆ ಪ್ರಿಯನೂ ವಿಧೇಯನೂ ಆಗಿರುವನು. ರಾಜ, ನಿನ್ನ ಮೇಲಿನ ಪ್ರೀತಿಯಿಂದ ಹೇಳುತ್ತಿದ್ದೇನೆ. ಪುತ್ರ ಶೋಕದಿಂದ ನೀನು ನರಳುವಂಥದ್ದು ಆಗಬಾರದು. ಭವಿಷ್ಯದಲ್ಲಿ ಶಾಂತಿಯಿಂದಿರಬೇಕೆಂದು ಇಷ್ಟವಿದ್ದರೆ ಈಗ ಪಾಂಡವರೊಂದಿಗೆ ಶಾಂತಿಯನ್ನು ಸ್ಥಾಪಿಸಿಕೋ ಎಂದನು. ಕೃಷ್ಣನು ಶಾಂತವಾಗಿ ಹೇಳಿದನು, ಪಾಂಡವರು ನಿಮ್ಮ ಮಕ್ಕಳೇ. ಅವರಿಗೆ ಅವರ ಹಕ್ಕಾದ ರಾಜ್ಯವನ್ನು ನೀಡಿ. ಯುದ್ಧವಾದರೆ ಅನೇಕ ಯೋಧರು ಸಾಯುತ್ತಾರೆ, ದೇಶವೇ ನಾಶವಾಗುತ್ತದೆ. ಭೀಷ್ಮ ಮತ್ತು ದ್ರೋಣರು ಕೂಡ ಕೃಷ್ಣನ ಮಾತಿಗೆ ಒಪ್ಪಿದರು. ಇದು ಮುಂದುವರಿಯುತ್ತದೆ.